ಆಕಸ್ಮಿಕ ಬೆಂಕಿಯಿಂದ ಜಿಯೋ ಫೈಬರ್ ಕೇಬಲ್ಗಳು ಸುಟ್ಟು ಬೂದಿ. ಭಾನಾಪುರ ಗ್ರಾಮದಲ್ಲಿ ದೂರಸಂಪರ್ಕ ಸಾಮಗ್ರಿಗಳಿಗೆ ಭಾರೀ ನಷ್ಟ. ಕೊಪ್ಪಳ ಮೇ 26 ಕಿಷ್ಕಿಂಧಪ್ರಭ ಡಿಜಿಟಲ್ ನ್ಯೂಸ್. ಕುಕನೂರು ತಾಲೂಕಿನ ಭಾನಾಪುರ ಗ್ರಾಮದಲ್ಲಿ ಮಂಗಳವಾರ ಆಕಸ್ಮಿಕ ಬೆಂಕಿ ಕಾರಣದಿಂದ ಜಿಯೋ ಫೈಬರ್ ಕಂಪನಿಯ ದೂರಸಂಪರ್ಕ ಕೇಬಲ್ಗಳಿಗೆ ಭಾರೀ ನಷ್ಟ ಸಂಭವಿಸಿದೆ. ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ತಳಕಲ್ ಇಂಜಿನಿಯರಿಂಗ್ ಕಾಲೇಜ್ ಬಳಿ ಸಂಗ್ರಹಿಸಿಡಲಾಗಿದ್ದ 4 ರೋಲ್ ಫೈಬರ್ ಕೇಬಲ್ಗಳು ಸಂಪೂರ್ಣವಾಗಿ ಸುಟ್ಟು ಬೂದಿಯಾಗಿವೆ. ಘಟನೆಯ ವಿವರ. ಸ್ಥಳೀಯರಿಂದ ಪಡೆದ ಮಾಹಿತಿಯ ಪ್ರಕಾರ ಮಂಗಳವಾರ ಬೆಳಿಗ್ಗೆ ಹಠಾತ್ತಾಗಿ ಬೆಂಕಿ ಕಾಣಿಸಿಕೊಂಡು ಹತ್ತಿರದಲ್ಲಿದ್ದ ಫೈಬರ್ ಕೇಬಲ್ ರೋಲ್ಗಳಿಗೆ ಹರಡಿತು. ಬೆಂಕಿಯ ತೀವ್ರತೆಯಿಂದಾಗಿ ಕೇಬಲ್ಗಳು ಪೂರ್ತಿಯಾಗಿ ನಾಶವಾದವು. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ತಕ್ಷಣ ಸ್ಥಳವನ್ನು ತಲುಪಿ ಬೆಂಕಿಯನ್ನು ನಿಯಂತ್ರಿಸಿದರು. ನಷ್ಟವನ್ನು ತಪ್ಪಿಸಲು ಸಾಧ್ಯವಾಗಲಿಲ್ಲ. ಯಾವುದೇ ಪ್ರಾಣಹಾನಿ ಇಲ್ಲ. ಅದೃಷ್ಟವಶಾತ್ ಈ ಘಟನೆಯಲ್ಲಿ ಯಾವುದೇ ಜೀವಹಾನಿ ಅಥವಾ ಗಾಯಗಳಾಗಿಲ್ಲ ಎಂದು ಸ್ಥಳೀಯ ಪೊಲೀಸ್ ಠಾಣೆ ದೃಢಪಡಿಸಿದೆ. ಕಾರಣ ಅಜ್ಞಾತ. ಬೆಂಕಿ ಹೊತ್ತಿಕೊಂಡ ನಿಖರವಾದ ಕಾರಣ ಇನ್ನೂ ತಿಳಿದುಬಂದಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ. ಹವಾಮಾನದ ಶುಷ್ಕತೆ ಅಥವಾ ವಿದ್ಯುತ್ ಶಾರ್ಟ್ ಸರ್ಕಿಟ್ ಇದರ ಹಿಂದಿರಬಹುದು ಎಂದು ಊಹಿಸಲಾಗಿದೆ. ಪರಿಣಾಮ, ಈ ಘಟನೆಯಿಂದಾಗಿ ಜಿಯೋ ಕಂಪನಿಯು ಹಲವು ಲಕ್ಷ ರೂಪಾಯಿಗಳ ನಷ್ಟವನ್ನು ಎದುರಿಸಬೇಕಾಗಿದೆ. ಸುಟ್ಟುಹೋದ ಕೇಬಲ್ಗಳ ಬದಲಿ ಮತ್ತು ಸೇವೆಗಳ ಪುನಃಸ್ಥಾಪನೆಗೆ ಸ್ವಲ್ಪ ಸಮಯ ಬೇಕಾಗಬಹುದು ಎಂದು ಮೂಲಗಳು ತಿಳಿಸಿವೆ. ಸ್ಥಳೀಯರ ಪ್ರತಿಕ್ರಿಯೆ: ಕೇಬಲ್ಗಳು ಹೆದ್ದಾರಿ ಪಕ್ಕದಲ್ಲಿ ಅಸುರಕ್ಷಿತವಾಗಿ ಇಡಲ್ಪಟ್ಟಿದ್ದವು. ಇದೇ ರೀತಿಯ ಅಪಘಾತಗಳನ್ನು ತಡೆಯಲು ಕಂಪನಿಯು ಕಟ್ಟುನಿಟ್ಟಾದ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ಭಾನಾಪುರ ಗ್ರಾಮದ ಒಬ್ಬ ನಾಗರಿಕರು ಹೇಳಿದ್ದಾರೆ. ಮುಂದಿನ ಕ್ರಮ: ಜಿಯೋ ಕಂಪನಿಯು ಘಟನೆಯ ತನಿಖೆಗೆ ತಂತ್ರಜ್ಞರ ತಂಡವನ್ನು ಕಳುಹಿಸಿದೆ ಎಂದು ತಿಳಿದುಬಂದಿದೆ. ಅದೇ ಸಮಯದಲ್ಲಿ ಇತರ ದೂರಸಂಪರ್ಕ ಸೇವಾದಾತೃಗಳಿಗೂ ಇದು ಎಚ್ಚರಿಕೆಯ ಸಂಕೇತವಾಗಿದೆ. ಕಿಷ್ಕಿಂಧಪ್ರಭ ಡಿಜಿಟಲ್ ನ್ಯೂಸ್, ಗಂಗಾವತಿ. ಸುದ್ದಿಯ ಗುಣಲಕ್ಷಣಗಳು: ನೇರ ಮತ್ತು ಸ್ಪಷ್ಟ ಭಾಷೆ. ಪ್ರಮುಖ ವಿವರಗಳನ್ನು ಮೊದಲು ಹೇಳುವ ಪತ್ರಿಕಾ ಶೈಲಿ. ಸ್ಥಳೀಯರ ಧ್ವನಿಯನ್ನು ಒಳಗೊಂಡಿದೆ. ತನಿಖೆ ಮತ್ತು ಮುಂದಿನ ಕ್ರಮಗಳ ಬಗ್ಗೆ ಮಾಹಿತಿ. ಓದುಗರಿಗೆ ಸಂಬಂಧಿತವಾದ ಪರಿಣಾಮಗಳನ್ನು ಹೈಲೈಟ್ ಮಾಡಿದೆ.